ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಬರ್ತ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸೇವಾ ಸಿಂಧು ಲಾಗಿನ್ ID ಕ್ರಿಯೇಟ್ ಮಾಡ್ಕೋಬೇಕು. ಯಾವ ಥರ ಅಂದರೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಇಯರ್ ಅಂತ ಇದೆ. ಅದರ ಮೇಲೆ ಕ್ರಿಯೇಟ್ ಮಾಡ್ಕೊಂಡು ಯೂಸರ್ ನೇಮು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ಮೇಲೆ ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಅಂತ ಕೊಡಬೇಕು. ಈ ಥರ ಸೇವಾ ಸಿಂಧು ಪೇಜು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಬೇಕು. ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಸಿಂಪಲ್ ಆಗಿದೆ. ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಸರ್ವಿಸ್ ಅವೈಲೇಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಅಂತ ಇದೆ. ಸರ್ಚ್ ಬಾಕ್ಸಲ್ಲಿ ಬರ್ತ್ ಅಂತ ಸರ್ಚ್ ಮಾಡಬೇಕು. BIRTH ಬರ್ತ್ ಅಂತ ಸರ್ಚ್ ಮಾಡಬೇಕು. ಬರ್ತ್ ಅಂತ ಸರ್ಚ್ ಮಾಡಿದ ಮೇಲೆ ನೋಡಿ ಎರಡನೇ ಆಪ್ಷನ್ ಇದೆ, ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ. ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಮೇಲೆ SSLC PL ಮಾರ್ಕ್ಸ್ ಕಾರ್ಡ್ ವಿತ್ ಬರ್ತ್ ಅಂತ ಇದೆ, ಅದು ಬೇಡ. ಎರಡನೇದಿದೆ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂದರೆ ಜನನ ಪ್ರಮಾಣ ಪತ್ರ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಡೈರೆಕ್ಟರ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅದು. ಈ ಥರ ಓಪನ್ ಆಗುತ್ತೆ. ಡೂ ಯು ಹ್ಯಾವ್ ರಿಜಿಸ್ಟ್ರೇಷನ್ ನಂಬರ್. ಮೊದಲಿಗೆ ಏನಾದರೂ ರಿಜಿಸ್ಟ್ರೇಷನ್ ನಂಬರ್ ಇದ್ದು ಒರಿಜಿನಲ್ ಕಳ್ಕೊಂಡು ನಿಮಗೇನಾದರೂ ಒರಿಜಿನಲ್ ಬೇಕಾದರೆ ಇದು ಪ್ರಿಂಟು ತೊಗೋಬೋದು. ಎಸ್ ಅಂತ ಕೊಡಬೇಕು. ಇದ್ದಿದ್ದಿಲ್ಲ ಅಂದರೆ ನೋ ಅಂತ ಕೊಡಬೇಕು. ನೋಡಿ ಇದು ಕಂಪಲ್ಸರಿ ಡಿಜಿಟಲಿ ಇದ್ದರೆ ಮಾತ್ರ ನಿಮಗೆ ಕಂಪಲ್ಸರಿಯಾಗಿ ಡಿಜಿಟಲಿ ಏನು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಸಿಗುತ್ತೆ, ಇಲ್ಲ ಸಿಗೋಲ್ಲ. ನೋಡಿ ಡೇಟ್ ಆಫ್ ಬರ್ತ್ ಹಾಕಬೇಕು, ಹುಟ್ಟಿದ ವರ್ಷ, ನಿಮ್ಮ ಮಗು ಮತ್ತು ಮಗುವಿನ ಹೆಸರು, ನೇಮ್ ಆಫ್ ಚೈಲ್ಡ್, ಫಾದರ್ ನೇಮು, ತಂದೆಯ ಹೆಸರು, ಕೆಳಗಡೆ ತಾಯಿ ಹೆಸರು ಮದರ್ಸ್ ನೇಮು. ಇಷ್ಟು 4 ಕಾಲಮ್ ಫಿಲ್ ಮಾಡಿ ಸರ್ಚ್ ಅಂತ ಕೊಡಬೇಕು. ಅಂದರೆ ಡಿಜಿಟಲಿ ಸೈನ್ಡ್ ಕಾಪಿ ಏನಾದರೂ ಇದ್ದರೆ ಮಾತ್ರ ಇದು ಸರ್ಚ್ ಮಾಡಿದಾಗ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ನೋಡಿ ಸರ್ಚ್ ಅಂತ ಕೊಡ್ತಾಯಿದ್ವಿ. ಸರ್ಚ್ ಅಂತ ಕೊಟ್ಟ ಮೇಲೆ ನೋಡಿ ಚೈಲ್ಡ್ ಇನ್ಫಾರ್ಮೇಷನ್ ಅಂತ ಇದು ಆಲ್ರೆಡಿ ಇದು ಬರ್ತ್ ಸರ್ಟಿಫಿಕೇಟ್ ಇರೋದರಿಂದ ಬರೀ ಡೀಟೇಲ್ಸ್ ಕರೆಕ್ಟ್ ಡೀಟೇಲ್ಸ್ ಹಾಕೋದ್ರಿಂದನೇ ಸಿಕ್ಬಿಡ್ತಿದ್ದು. ಆವಾಗ ನೋಡು ಚೈಲ್ಡ್ ಡೀಟೇಲ್ ಆ್ಯಂಡ್ ರಿಜಿಸ್ಟ್ರೇಷನ್ ನಂಬರು, ಅವ್ರ ಹೆಸರು, ಡೇಟ್ ಆಫ್ ಬರ್ತ್ ಯಾವಾಗ, ಅವರು ಮೇಲ್ ಆರ್ ಫಿಮೇಲ್, ಮತ್ತು ಫಾದರ್ ನೇಮು, ಮದರ್ ನೇಮು, ಸೆಲೆಕ್ಟ್ ದಿ ಕರೆಕ್ಟ್ ರೆಕಾರ್ಡ್. ಇದು ಕರೆಕ್ಟ್ ಇದ್ದರೆ ಮಾತ್ರ ಇದು ರೆಕಾರ್ಡ್ನ ಪ್ರಿಂಟ್ ಮಾಡೋಕ್ಕೆ ಎಸ್ ಅಂತ ಕೊಡಬೇಕು. ತಪ್ಪಾಗಿದ್ದರೆ ನಂಬರ್ ಆಫ್ ಕಾಪಿ ಎಷ್ಟು ಬೇಕು ನಿಮಗೆ, 1 ಬೇಕು, 1 ಅಂತ ಕೊಡಬೇಕು. ನೆಕ್ಸ್ಟ್ ಏನಿದೆ ಚೈಲ್ಡ್ ಇನ್ಫಾರ್ಮೇಷನ್ ನೋಡಿ, ರಿಜಿಸ್ಟ್ರೇಷನ್ ನಂಬರು, ಹೆಸರು, ಮೇಲ್ ಆರ್ ಫಿಮೇಲು, ಡೇಟ್ ಆಫ್ ಬರ್ತು, ತಂದೆ ತಾಯಿದು ಕರೆಕ್ಟ್ ಇದ್ದರೆ ಮಾತ್ರ ಎಸ್ ಅಂತ ಕೊಟ್ಟು, ನಂಬರ್ ಆಫ್ ಕಾಪಿ 1 ಅಂತ ಕೊಟ್ಟು, ಎಷ್ಟು ಕಾಪಿ ಬೇಕಂತ 1 ಅಂತ ಕೊಟ್ಟು, ನೆಕ್ಸ್ಟು ವರ್ಡ್ ವೆರಿಫಿಕೇಷನ್ ಅಂದರೆ ಕ್ಯಾಪ್ಚಾ ಎಂಟ್ರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೋಡೋಣ ನೆಕ್ಸ್ಟ್ ಆಪ್ಷನ್ ಏನು ಬರುತ್ತೆ, ಏನಾದರೂ ಚೇಂಜಸ್ ಬರ್ತಾ, ಏನಾದರೂ ಮಾಡೋದಿದೆಯಾ ಅಂತ ನೋಡಬೇಕು. ನೋಡಿ ಈಗ ಚೈಲ್ಡು ನೋ ಅಂತ ಕೊಟ್ಟಿದ್ದೀವಿ, ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೋಡಿ ಸಬ್ಮಿಟ್ ಅಂತ ಕೊಡ್ತಾಯಿದ್ವಿ. ಕೊಟ್ಟ ಮೇಲೆ ಏನು ಬರುತ್ತೆ ಆಪ್ಷನ್ ನೋಡಿ, ಫಾಲೋಯಿಂಗ್ ಫೀಲ್ಡ್ಸ್ ರಿಕ್ವೈರ್ಡ್, ಓಕೆ ಅಂತ ಕೊಟ್ಟು ಮತ್ತೆ ಸಬ್ಮಿಟ್ ಅಂತ ಕೊಟ್ಟು ಓಕೆ ಅಂತ ಕೊಟ್ಟ ಮೇಲೆ ಈ ಥರ ಪೇಜ್ ಪ್ರೊಸೆಸಿಂಗ್ ಅಂತ ಬರುತ್ತೆ. ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಇಲ್ಲ ಅಂತ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಮಾಡೋದು ನೆಕ್ಸ್ಟ್ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ BLS ವಾಲೆಟ್ಗೆ ಹೋಗುತ್ತೆ. ನಿಮ್ಮದು ಏನಿದೆ ಸೇವಾ ಸಿಂಧುನಲ್ಲಿ ನೀವು ಫೋನ್ಪೇ ಅದೆಲ್ಲ ಮಾಡ್ಕೋಬೋದು. ಮೇಕ್ ಪೇಮೆಂಟ್ ಅಂತ ಕೊಟ್ಟ ಮೇಲೆ ಈ ಥರ ಪೇಮೆಂಟಿಗೆ ಹೋಗುತ್ತೆ ಅರ್ಜಿ. ನೋಡಿ ಇಲ್ಲಿ 85 ರುಪೀಸ್ ಇದೆ, 85 ರೂಪಾಯಿ. BLS ವಾಲೆಟಿಂದ 85 ರೂಪಾಯಿ ಕಟ್ ಆಗುತ್ತೆ. ಕಟ್ ಆದಮೇಲೆ ಮೇಕ್ ಪೇಮೆಂಟ್ ಅಂತ ಕೆಳಗಡೆ ಕ್ಲಿಕ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ. ಮೇಕ್ ಪೇಮೆಂಟ್ ಸಿಂಪಲ್ ಆಗಿದೆ ನೋಡಿ. ಈ ಥರ ಪೇಜ್ ಓಪನ್ ಆಗ್ತಿದೆ. BLS ವಾಲೆಟಿಂದ ಯೂಸರ್ ನೇಮ್ ಪಾಸ್ವರ್ಡ್ ಆಗಿ ಲಾಗಿನ್ ಮಾಡಿಕೊಂಡು ಪೇಮೆಂಟ್ ಮಾಡಿದ ಮೇಲೆ ಇದು ಬರ್ತ್ ಸರ್ಟಿಫಿಕೇಟು ನಿಮ್ಮ ಲಾಗಿನ್ನಲ್ಲಿ ಬರುತ್ತೆ. ಯಾವ ಲಾಗಿನ್ನಲ್ಲಿ ಅಪ್ಲೈ ಮಾಡಿದರೆ ನೋಡಿ ಯಾವ ಥರ ಅಂತ ಪೇಮೆಂಟ್ ಮಾಡೋದು ತೋರಿಸ್ಬಿಟ್ಟಿನಿ ಹಿಂದೆ ವಿಡಿಯೋದಲ್ಲಿ. ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ವಿಡಿಯೋನ